ಎಲ್ರಿಗೂ ನಮಸ್ಕಾರ. ಶಾಂತೂರು DSP ಜಮಖಂಡಿ. ಆದಮೇಲೆ ಇತ್ತೀಚಿನ ದಿನಗಳಲ್ಲಿ ಅನೇಕ ವಾಹನಗಳಿಗೆ ಅತಿ ಹೆಚ್ಚು ಬೆಳಕನ್ನು ಸೂಚಿಸ್ತಕ್ಕಂಥ ಅಂದರೆ LED ಬಲ್ಬ್ಗಳನ್ನು ಅಳವಡಿಸ್ಕೊಂಡು ವಾಹನಗಳನ್ನು ಚಲಾಯಿಸ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎದುರುಗಡೆ ಬರ್ತಕ್ಕಂಥ ವಾಹನ ಸವಾರರಿಗೆ ವಾಹನ ಚಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಆಗೋದ್ರಿಂದ ಸಾಕಷ್ಟು ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಹಾಗಾಗಿನೇ ದಯವಿಟ್ಟು ಪ್ರತಿಯೊಬ್ಬರೂ ಸಹ CMV ಅಂತ ಹೇಳಿದ್ರೆ ಸೆಂಟ್ರಲ್ ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರನೇ ಏನು ಮಾನದಂಡಗಳಿದಾವೋ ಆ ಪ್ರಕಾರ ಹೆಡ್ಲೈಟ್ಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ನಾವು ಆಗ್ತಕ್ಕಂಥ ಅಪಘಾತಗಳನ್ನು ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಈಗ ಯಾರು ಈ ಕಾಯ್ದೆಯ ಮಾನದಂಡಗಳನ್ನು ಪಾಲನೆ ಮಾಡಲು ಯಾರು ಉಲ್ಲಂಘನೆ ಮಾಡ್ತಾರೋ ಅಂಥವ್ರ ಮೇಲೆ ನಾವು ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ದಯವಿಟ್ಟು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿ. ಈಗಾಗಲೇ ನಮ್ಮ ದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆಗಾಲ ಶುರು ಆಗಿದೆ. ಮಳೆಗಾಲದಲ್ಲಿ ಬೇರೆ ಕಡೆ ತುಂಬ ಜಾಸ್ತಿ ಮಳೆ ಆಗ್ತದೆ. ಇದರಿಂದ ನದಿಗಳಿಗೆ ಸಾಕಷ್ಟು ನೀರು ಹರಿಬಾರ್ತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಬೇರೆ ಕಡೆ ಎಲ್ಲ ನೋಡಿದ್ವಿ, ಕೇಳಿದ್ವಿ. ನದಿ ಪಾತ್ರಗಳಲ್ಲಿ ಕೆಲವು ಸೇತುವೆಗಳ ಮೇಲೆ ಮನರಂಜನೆಗೋಸ್ಕರ ಹೋಗ್ತಕ್ಕಂಥದ್ದು, ತಮ್ಮ ಸಾಹಸಗಳನ್ನು ಪ್ರದರ್ಶನ ಮಾಡೋಕ್ಕೆ ಹೋಗಿರ್ತಕ್ಕಂಥವ್ರು ಭಾಳಷ್ಟು ಜನ ನೀರಲ್ಲಿ ಜಲವೃತವಾಗಿರ್ತಕ್ಕಂಥದ್ದು ನಾವೆಲ್ಲನೂ ನೋಡಿರ್ತೀವಿ, ಕೇಳಿರ್ತೀವಿ. ಅದಕ್ಕೆ ದಯವಿಟ್ಟು ಯಾರು ನದಿ ಪಾತ್ರದಲ್ಲಿರ್ತೀರಿ, ದಡದಲ್ಲಿರ್ತೀರಿ ಅಂಥವರು ದಯವಿಟ್ಟು ಮುಂಜಾಗ್ರತೆ ವಹಿಸಿ. ಚಿಕ್ಕ ಮಕ್ಕಳು, ಹೆಣ್ಮಕ್ಳು, ವಯಸ್ಸಾಗಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ನೀರಿನಲ್ಲಿ ಇಳಿಬೇಕಾದ್ರೆ ಸುರಕ್ಷತೆಯಿಂದ ಇಳಿಬೇಕು. ನೀರಿನ ಪ್ರವಾಹ ಜಾಸ್ತಿ ಇದ್ದಾಗ ದಯವಿಟ್ಟು ನದಿ ಹತ್ರ ಯಾರು ಹೋಗಬಾರ್ದು ಅಂತ ಕೇಳ್ತೇನೆ. ದಯವಿಟ್ಟು ಎಲ್ಲರೂ ಜೀವದ ರಕ್ಷಣೆಗೆ ಜಾಸ್ತಿ ಮಹತ್ವನ ಕೊಡಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ಎಲ್ಲರೂ ಹುಷಾರಾಗಿರಿ. ಏನಾದರೂ ನದಿ ಪಾತ್ರದ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳ ಆಗ್ತಕ್ಕಂಥ ಸಾಧ್ಯತೆ ಇದ್ದರೆ ಅಥವಾ ಅಲ್ಲಿ ನಮ್ಮದು ಪೊಲೀಸಿನ ಅವಶ್ಯಕತೆ ಮುಂಜಾಗ್ರತಾ ಕ್ರಮವಾಗಿ ಬೇಕಂತ ಹೇಳಿದ್ರೆ ಅದನ್ನೆಲ್ಲ ನಾವು ಮಾಡ್ಕೊಂಡಿರ್ತೀವಿ. ಅಷ್ಟಾಗಿಯೂ ಸಹ ಮತ್ತೇನಾದರೂ ಅಲ್ಲಿ ತೊಂದರೆ ಆಯಿತು ಅಂದರೆ ಇಮಿಡಿಯೇಟ್ಲಿ ನೀವು ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಠಾಣೆಗಳಿಗೆ ಅಥವಾ ಅಧಿಕಾರಿಗಳಿಗೆ ನೀವು ಕರೆ ಮಾಡಿ ಅಥವಾ 112ಕ್ಕೆ ಕರೆ ಮಾಡೋದ್ರ ಮುಖಾಂತರ ಆಗುವಂಥ ಅನಾಹುತವನ್ನು ತಪ್ಪಿಸ್ಬೇಕಂತೇಳಿ ನಾನು ವಿನಂತಿಸ್ಕೊಳ್ತೀನಿ.